ಇವತ್ತು ಆಷಾಢ ಮಾಸದ 2ನೇ ಶುಕ್ರವಾರ. ಹೀಗಾಗಿ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭಕ್ತರ ದಂಡೆ ಹರಿದು ಬಂದಿತ್ತು. ನಟ ದರ್ಶನ್ ಸೇರಿದಂತೆ ರಾಜಕೀಯ ನಾಯಕರು ಕೂಡ ಚಾಮುಂಡಿ ದರ್ಶನ ಪಡೆದು ದೇವಿಯ ಕೃಪೆಗೆ ಪಾತ್ರರಾದರು. ಬಗೆ ಬಗೆಯ ಹೂಗಳ ಅಲಂಕಾರ, ಹಣ್ಣುಗಳ ಸಿಂಗಾರ, ಲಕ್ಷ್ಮಿ ಅಲಂಕಾರದಲ್ಲಿ ಚಾಮುಂಡಿ ತಾಯಿ ಕಂಗೊಳಿಸ್ತಾ ಇದ್ರೆ ದೇವಿಯ ದರ್ಶನಕ್ಕೆ ಸಿನಿಮಾ ತಾರೆಯರು, ರಾಜಕೀಯ ನಾಯಕರು, ಭಕ್ತರ ದಂಡೆ ಹರಿದು ಬಂದಿತ್ತು. ಮೂರು ಲೋಕದ ತಾಯಿ ದೇವಿ ಚಾಮುಂಡವ್ವ, ನಮ್ಮ ಚಾಮುಂಡವ್ವ, ಬೆಟ್ಟದ ಚಾಮುಂಡವ್ವ, ತಾಯಿಗೆ ಶರಣೆನ್ನಿರಿ. ಇವತ್ತು ಆಷಾಢ ಮಾಸದ 2ನೇ ಶುಕ್ರವಾರ. ನಾಡದೇವತೆ ಚಾಮುಂಡೇಶ್ವರಿಗೆ ಲಕ್ಷ್ಮಿ ಅಲಂಕಾರ ಮಾಡಲಾಗಿತ್ತು. ದೇಗುಲದಲ್ಲಿ ಬೆಳಿಗ್ಗೆಯಿಂದ ವಿಶೇಷ ಪೂಜೆ ಪುನಸ್ಕಾರಗಳು ನಡೆದವು. ಭಕ್ತರ ದಂಡೆ ದೇವಿ ದರ್ಶನಕ್ಕೆ ಆಗಮಿಸಿತ್ತು. ಬೆಳಗ್ಗೆಯೇ ಕೊಲೆ ಆರೋಪಿ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ, ಸಹೋದರ ದಿನಕರ್ ಜೊತೆ ಆಗಮಿಸಿ ದೇವಿಯ ದರ್ಶನ ಪಡೆದುಕೊಂಡ್ರು. ದೇವಿ ದರ್ಶನ ಪಡೆದು ಕಾರಿನಲ್ಲಿ ಹೊರಟ ದರ್ಶನ್ ರತ್ತ ಪಾನ್ ಸ್ಪುತ್ತಿಕೊಂಡ್ರು. ಕಾರಿನೊಳಗಿಂದಲೇ ಅಭಿಮಾನಿಗಳತ್ತ ಕೈಬೀಸಿ ದರ್ಶನ್ ಹೊರಟರು. ಚಾಮುಂಡಿ ಬೆಟ್ಟದ ಮೆಟ್ಟಿಲ ಮಾರ್ಗದಲ್ಲಿ ದರ್ಶನ್ ಅಭಿಮಾನಿಗಳು ಪ್ರಸಾದ ವಿತರಣೆ ಮಾಡಿದ್ರು. ದರ್ಶನ್ ಮ್ಯಾನೇಜರ್ ಕೊಲೆ ಕೇಸ್ನಲ್ಲಿ A11 ಆಗಿರುವ ನಾಗರಾಜ್ ದಾಸನ ಹೆಸರಲ್ಲಿ ಪ್ರಸಾದ ಹಂಚಿದ್ರು. ಸಿಎಂ ಡಿಕೆ ಶಿವಕುಮಾರ್ ಕೂಡ ಕುಟುಂಬ ಸಮೇತರಾಗಿ ಚಾಮುಂಡೇಶ್ವರಿಯ ಆಶೀರ್ವಾದ ಪಡೆದುಕೊಂಡ್ರು. ದೇವಿಯನ್ನ ಸ್ಮರಿಸಿ ಈಡುಗಾಯಿ ಬಡಿದ ಡಿಕೆಶಿ ಪ್ರಯತ್ನ ಫಲಿಸದೇ ಇರಬಹುದು, ಪ್ರಾರ್ಥನೆ ಫಲಿಸದೇ ಇರಲ್ಲ ಅಂತಂದ್ರು. ನಾನು ಒಂದು ಮಾತು ಹೇಳ್ತಾ ಇದ್ದೀನಿ, ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅನ್ನೋದು ನನ್ನ ನಂಬಿಕೆ. ನನಗೇನೇನು ಬೇಕೋ ಪ್ರಾರ್ಥನೆ ಮಾಡಿದ್ದೆ. ಯಾವ ಚರ್ಚೆನೂ ಬೇಡ. ಈಗ ಇಲ್ಲಿ ರಾಜಕೀಯ ಮಾತಾಡೋಕ್ಕೆ ನಾನು ಬಂದಿಲ್ಲ. ರಾಜ್ಯಕ್ಕೆ ಒಳ್ಳೆಯದಾಗಲಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಅವರು ನಮ್ಮೆಲ್ಲರೂ ಕೂಡ ಬುದ್ಧಿವಾದ ಹೇಳಿದ್ದಾರೆ, ಸಂದೇಶ ಹೇಳಿದ್ದಾರೆ. ಅವ್ರ ಮಾತಿನಲ್ಲಿ ನಾವು ನಡ್ಕೊಂಡು ನಾವು ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡೋಣ. ಇನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ, ಸಚಿವ ಚೆಲುವರಾಯಸ್ವಾಮಿ, ಮಾಜಿ ಸಚಿವ HD ರೇವಣ್ಣ, ಪುತ್ರ ಸೂರಜ್ ರೇವಣ್ಣ ನಾಡದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಸಾವಿರಾರು ಭಕ್ತರು ಸರತಿ ಸಾಲಿನಲ್ಲಿ ಆಗಮಿಸಿ ತಾಯಿ ದರ್ಶನ ಪಡೆದುಕೊಂಡ್ರು. ಭಕ್ತರಿಗೆ ಹಾಲು, ಕುಂಕುಮ ಪ್ರಸಾದ ವಿತರಿಸಲಾಯಿತು. ರಾಮ್, TV9 ಮೈಸೂರು.